ಬೆಳಿಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಹಾರಿಗೆರೆ ಹಿಂದ ದೇವರಕೊಂಡ ಅಜ್ಜಾರ ಛೋಟಾ ಬಾಂಬೆ ಅಂತೇಳಿ ಹೆಸರಿಟ್ಟು ಈಗ ಇದಕ್ಕ ಈ ಛೋಟಾ ಬಾಂಬೆ ಇವತ್ತು ಏನಾಗೈತಿ ಅಂತಂದ್ರೆ ಇಡೀ ರಾಷ್ಟ್ರನ ಈ ಕಡೆ ತಲೆ ಎತ್ತಿ ನೋಡುವಂಗ ಮಾಡೈತಿ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಹಾರಿಗೆಯಲ್ಲಿ ಬೆಳೆದಿರ್ತಕ್ಕಂಥ ಇಲ್ಲಿ ಜನರ ಶಿಕ್ಷಣ ಸಂಸ್ಥೆಗಳು, ಬ್ಯಾಂಕುಗಳು, ನೀರಾವರಿ ವ್ಯವಸ್ಥೆಗಳು, ರೈತರ ಒಂದು ಇಚ್ಛಾಶಕ್ತಿ ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಎಲ್ಲವೂ ಸಹಿತ ಇವತ್ತು ಏನಾಗೈತಿ ಅಂದ್ರೆ ಬಹಳಷ್ಟು ನಮ್ಮ ಸಾಹಿತ್ಯದ ಕೃಷಿಗೆ ಒಂದು ಉತ್ತಮವಾದಂತ ವೇದಿಕೆಯನ್ನು ವೇದಿಗಿಸಿಕೊಟ್ಟೈತೆ ಅಂತೇಳಿ ಹೇಳ್ಬೋದು. ಇಲ್ಲಿ ಮನಸ್ಸು ಹೆಂಗದಾವ ಅಂತಂದ್ರ ಬಹಳಷ್ಟು ಮೃದುವಾದಂತ ಕನ್ನಡ ಮನಸ್ಸುಗಳದಾವ್. ಯಾವುದೇ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಲಿ ಅದಕ್ಕೆ ಬಹಳಷ್ಟು ಸೊಗಸಾಗಿ ಏನಪ್ಪಾ ಅಂತಂದ್ರೆ ಸಹಕಾರ ಕೊಡ್ತಾರ. ತಮ್ಮ ತನು ಮನದನ್ನಗಳನ್ನ ಅರ್ಪಿಸಿ ಯಾವುದೇ ಕಾರ್ಯಕ್ರಮ ಎದುರಿಸತಿ ಯಶಸ್ವಿಯಾಗಿ ಇದಕ್ಕ ಬೆಂಡು ತಟ್ಟಂತ ಕೆಲಸ ಮಾಡ್ತಾರ. ಇವತ್ತಿನ ದಿನ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಸ್ಪರ್ಧಾ ಜಗತ್ತಿನಲ್ಲಿ ಬಹಳಷ್ಟು ವಿವಿಧ ಇಲಾಖೆಗಳಲ್ಲಿ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಹುದ್ದೆಗಳಾದಂತ KS ಹುದ್ದೆಗಳಲ್ಲಿ, IAS ಹುದ್ದೆಗಳಲ್ಲಿ ಇವತ್ತು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಗುರು ಸಂಪತ್ತು. ನಮ್ಮ ಎಲ್ಲ ಗುರುಗಳ ಎದುರಿಗೆ ಕೂತಿದ್ದಾರೆ. ಡಾಕ್ಟರ್ VS ಮಹೇಶ್ ಸರ್ ಆದಿಯಾಗಿ ಹಿಡ್ಕೊಂಡು ಗೂಡ್ಸಿ ಸರ್ ಇದ್ದಾರೆ, ಟೊಣಗೆ ಸರ್ ಇದ್ದಾರೆ, ನರಗುನ್ ಸರ್ ಇದ್ದಾರೆ, ಕಲ್ಚಿಮಡ್ ಸರ್ ಇದ್ದಾರೆ, ಇನ್ನೂ ನಮ್ಮ ಬಿಸ್ವಾಗರ್ ಸರ್ ಇದ್ದಾರೆ. ಎಲ್ಲಾ ಗುರುಗಳ ಒಂದು ಪ್ರೇರಣೆ ಶಕ್ತಿಯಿಂದ ಅವರೆಲ್ಲರ ಒಂದು ಅಕ್ಷರದ ಒಂದು ದಹದಿಂದ ಇವತ್ತು ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಅಧಿಕಾರಿಗಳಾಗಿದ್ದೇವೆ. ನಾನು ಇವತ್ತು ಆಹಾರ ಇಲಾಖೆಯ ಜಂಟಿ ನಿರ್ದೇಶಕನಾಗಿದ್ದೇನೆ. ಮಹಾದೇವ್ ಮುರುಗಿ ಸರ್ ಇವತ್ತು UKP ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಸಿದ್ದು ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮಹಾನಗರ ಪಾಲಿಕೆದಲ್ಲಿದ್ದಾರೆ. ಲಾಳಿ ಅವರು ಇವತ್ತು ಉಪ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ನನ್ನ ಸ್ನೇಹಿತರಾದಂತ ಕೋಳಿ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಇದ್ದಾರೆ. ಇವ್ರು ಎಲ್ಲಾ ಅಧಿಕಾರಿಗಳು ಇವತ್ತು ಈ ಮಟ್ಟಿಗೆ ಬೆಳೆಯಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಇಲ್ಲಿ ಗುರುಗಳು. ನಮ್ಮ ಜೀವನದಲ್ಲಿ ನಮ್ಮ ಗುರುಗಳನ್ನ ಎಂದೂ ಮರಿಬಾರದು. ಪ್ರಪ್ರಥಮವಾಗಿ ನಮ್ಮ ತಂದೆ ತಾಯಿಗಳ ಫಸ್ಟ್ ಋಣ ತೀರಿಸಿದ್ರೆ ನಾವು ಎರಡನೇ ಋಣ ತೀರಿಸಬೇಕಾದದ್ದು ನಮ್ಮ ಗುರುಗಳದು ಅಂತ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಾ ಜಗತ್ತ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲರ ಒಂದು ಸಮ್ಮಿಲನದಲ್ಲಿ ಇವತ್ತು ನಮ್ಮ ಸ್ನೇಹವನ್ನ ಸಮ್ಮಿಲನ ಮಾಡಿರ್ತಕ್ಕಂಥ ನಮ್ಮ ಸಿದ್ದು ಹುಲ್ಲೋಳಿ ಅವರು, ಎಲ್ಲ ನಮ್ಮ ಸಂಘಟಕರು, ರವಿ ಪಾಟೀಲ್ ಸರ್ ಎಲ್ಲರೂ ಸಹಿತ ಇದಕ್ಕೆ ಬಹಳಷ್ಟು ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಾನು ಒಂದೇ ಒಂದು ಮಾತನ್ನ ಅತನಿ ಶ್ರೀಗಳು ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು, ಶೂರನಾದರೆ ಪೌರವನಾಗು, ಛಲದಲ್ಲಿ ಚಾಲುಕ್ಯನಾಗು, ಕಲೆಯಲ್ಲಿ ರವಿವರ್ಮನಾಗು, ಯಾವುದಾದರೂ ಸರಿಯೇ ಮೊದಲು ಮಾನವನಾಗು, ಯಾವುದೇ ನಿಂತ ಗುರಿಯೇ ಅತನೀಶನಲ್ಲಿ ಮೊರೆ ಹೋಗು. ತಾವೇನಾದರೂ